ನೀವೊಬ್ಬ ತಂದೆ ತಾಯಿಯಾಗಿದ್ರೆ ನಿಮ್ಮ ಮಕ್ಕಳಿಗೆ ಕೊಡಬಹುದಂತಹ ಬೆಸ್ಟ್ 3 ಗಿಫ್ಟ್ಸ್ ಏನು? ಫಸ್ಟ್, ಎಜುಕೇಶನ್. ಎಷ್ಟೇ ಕಷ್ಟ ಆಗಲಿ ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲೇ ಓದಿಸಿ. ಫೀಸ್ ಕಮ್ಮಿ ಇದೆ, ಮನೆ ಹತ್ರ ಸ್ಕೂಲ್ ಇದೆ ಹೇಳ್ಬಿಟ್ಟು ಕಾಂಪ್ರಮೈಸ್ ಮಾಡಕ್ ಹೋಗಬೇಡಿ. ನೀವೊಂದು ಸೈಟ್ ತಗೊಳ್ಳದಿದ್ರು ಪರವಾಗಿಲ್ಲ, ಅವ್ರಿಗೆ ಮಾತ್ರ ಬೆಸ್ಟ್ ಎಜುಕೇಶನ್ ಕೊಡಿ. ಓದಿ ನಾಳೆ ಆ ಮಗು ಚೆನ್ನಾಗಾದ್ರೆ ಅವನು 1 ವರ್ಷದ ಸಂಬಳದಲ್ಲಿ ನೀವೊಂದು ಸೈಟ್ ತಗೋಬಹುದು. ಒಳ್ಳೆ ಸ್ಕೂಲ್ ಓದಿಸೋದು ಬೆನಿಫಿಟ್ ಏನಂದ್ರೆ ಅಲ್ಲಿ ದೊಡ್ಡವ್ರ ಮಕ್ಕಳು ಬರ್ತಾರೆ, ಒಳ್ಳೆ ನೆಟ್ವರ್ಕಿಂಗ್ ಬೆಳೆಯುತ್ತೆ, ಒಳ್ಳೆ ಲ್ಯಾಂಗ್ವೇಜ್ ಕಲಿತಾರೆ. ನಾಳೆ ಬೆಳಿಗ್ಗೆ ಯಾರಾದ್ರೂ ಒಬ್ಬ ಕಂಪನಿ ಓಪನ್ ಮಾಡಿದ್ರೆ ಬಾರೋ ನನಗೊಬ್ಬ CEO ಬೇಕು, ನನಗೊಬ್ಬ ಮಾರ್ಕೆಟಿಂಗ್ ಹೆಡ್ ಬೇಕು ಅಂತ ಹೇಳ್ಬಿಟ್ಟು ಕರೀತಾರೆ. ಅವರಿಗೆ ಒಳ್ಳೆ ಅಪಾರ್ಚುನಿಟಿ ಸಿಗುವಂತ ಚಾನ್ಸಸ್ ತುಂಬಾ ಹೆಚ್ಚಾಗುತ್ತೆ. ದಿಸ್ ಇಸ್ ವೈ ಪೀಪಲ್ ಸೆಂಡ್ ದೇರ್ ಕಿಡ್ಸ್ ಟು ಗುಡ್ ಸ್ಕೂಲ್ ಅಂಡ್ ಕಾಲೇಜ್. ಸೆಕೆಂಡ್ ಪಾಯಿಂಟ್, ಮನಿ ಮ್ಯಾನೇಜ್ಮೆಂಟ್. ಅವರಿಗೆ ದುಡ್ಡಿನ ಜೊತೆ ಹೇಗೆ ಡೀಲ್ ಮಾಡಬೇಕು ಅಂತ ಹೇಳ್ಕೊಡಿ. ದುಡ್ಡು ಸಂಪಾದನೆ ಮಾಡೋದು ಕೆಟ್ಟದಲ್ಲ, ದುಡ್ಡು ಜೀವನ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ಎಂಬುದನ್ನು ಅವರಿಗೆ ತಿಳಿಸ್ಕೊಡ್ಬೇಕು. ನಿಮ್ದೇನಾದ್ರೂ ವ್ಯಾಪಾರ ಇದ್ರೆ ನಿಮ್ ಜೊತೆ ಕರ್ಕೊಂಡು ಹೋಗಿ ಕೂರಿಸಿ ಅವ್ರಿಗೆ ಹೇಳ್ಕೊಡಿ. ಅವ್ರಿಗೇನು ಪುಕ್ಸಟ್ಟೆ ಕೊಡ್ಬೇಡಿ, ಕೆಲಸ ಮಾಡು ಸಂಪಾದನೆ ಮಾಡು ಎಂಬ ಕಾನ್ಸೆಪ್ಟ್ ಅನ್ನ ಸಣ್ಣದ್ರಿಂದನೇ ಕಲಿಸ್ಕೊಡಿ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಸಿ ಅದಕ್ಕೊಂದು ಸಂಬಳ ನಿಗದಿ ಮಾಡಿ ಅದನ್ನ ಅವ್ರ ಕೈಯಲ್ಲೇ ಕೊಡಿ. ಅವ್ರೇನಾದ್ರೂ ಸೇವಿಂಗ್ಸ್ ಮಾಡಿದ್ರೆ ವರ್ಷಕ್ಕೊಂದಿಷ್ಟು ಬಡ್ಡಿ ಅಂತ ಸೇರಿಸ್ಕೊಡಿ. ಆ ದುಡ್ಡಲ್ಲಿ ಅವ್ರು ಏನ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಆವಾಗ ಅವರಿಗೆ ದುಡ್ಡಿನ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅನಗತ್ಯ ವಿಷಯಗಳಿಗೆ ದುಡ್ಡು ವ್ಯರ್ಥ ಮಾಡೋದನ್ನ ಅವ್ರು ನಿಲ್ಲಿಸ್ತಾರೆ. ಮೂರನೇದು, ಇಮೋಷನಲ್ ಇಂಟೆಲಿಜೆನ್ಸ್. ಸಿಟ್ಟು, ದ್ವೇಷ, ಉದ್ವೇಗ ಇದೆಲ್ಲ ಬಂದಾಗ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆಮೇಲೆ ರಿಯಾಕ್ಟ್ ಮಾಡು ಅಂತ ಹೇಳ್ಕೊಡಿ. ಆಲೋಚನೆ ಮಾಡದೆ ಮಾತಾಡಬಾರ್ದು. ಎಲ್ಲಾ ಸಮಯದಲ್ಲೂ ಕಾಮ್ ಆಗಿರೋದು ಹೇಗೆ, ಇಮೋಷನ್ಸ್ ಅಂದ್ರೆ ಏನು, ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಜನರೊಂದಿಗೆ ಬೆರೆಯೋದು ಹೇಗೆ, ನೆಟ್ವರ್ಕಿಂಗ್ ಹೇಗೆ ಮಾಡೋದು, ಜನರೊಂದಿಗೆ ಹೇಗೆ ಬಿಹೇವ್ ಮಾಡಬೇಕು. ಇವತ್ತಿನ ಮಕ್ಕಳಿಗೆ ಇದೆಲ್ಲ ಸೋಷಿಯಲ್ ಸ್ಕಿಲ್ಸ್ ಕಲಿಸೋದು ತುಂಬಾ ಇಂಪಾರ್ಟೆಂಟ್. ಮಕ್ಕಳಿಗೆ ಇದನ್ನೆಲ್ಲ ಸಣ್ಣದ್ರಿಂದನೇ ಕಲಿಸ್ಕೊಟ್ರೆ ಮುಂದೆ ಅವ್ರು ಸ್ವಂತ ಕಾಲಲ್ಲಿ ನಿಲ್ತಾರೆ. ಇದೇ ನೀವು ಅವ್ರಿಗೆ ಕೊಡ್ಬೋದಂತಹ ಬೆಸ್ಟ್ ಗಿಫ್ಟ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.